ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ತುಂಬ ಜನ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಮೇಡಮ್, ನಮಗಿನ್ನೂ 21ನೇ ಕಂತಿನ ಹಣ ಬಂದಿಲ್ಲ, 22ನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನಿಮಗೆ ಈಗ ಒಂದು ಗುಡ್ ನ್ಯೂಸ್ ಏನು ಅಂತಂದರೆ, ನಿಮಗೆ ಬರಬೇಕಾದಂತಹ 21ನೇ ಕಂತಿನ ಹಣ ಆಲ್ರೆಡಿ ನಿಮ್ಮ ಖಾತೆಗೆ ಬಂದಿದೆ ಅಂತ ಹೇಳ್ಬೋದು. ನೋಡಿ, ನಾನು ನಿಮಗೊಂದು ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಇದು DBT ಆ್ಯಪ್ ಮೂಲಕ ನಿಮ್ಗೆ ತೋರಿಸ್ತಾ ಇರೋದು. ನೋಡಿ, ದಿನಾಂಕ 19/8/2025 ಅಂದರೆ ನಿನ್ನೆ ತಾರೀಕಲ್ಲಿ 2000 ಅಮೌಂಟ್ ಜಮಾ ಆಗಿದೆ. ಓಕೆ, ನೀವು ಬೇಕಾದ್ರೆ ಬ್ಯಾಂಕ್ಗೆ ಹೋಗ್ದೇ ಹೇಗೆ DBT ಆ್ಯಪ್ ಮೂಲಕನೇ ನಿಮಗೆ ಅಮೌಂಟ್ ಬಂದಿದ್ದೀರೋ ಅಂತ ಹೇಗೆ ಚೆಕ್ ಮಾಡ್ಕೋಬೋದು ಅಂತ ನಾನು ನನ್ನ ಒಂದು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಬೇಕಂದರೆ ಆ ಒಂದು ವೀಡಿಯೋ ಲಿಂಕನ್ನು ಈ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ನೀವು ಬೇಕಂದರೆ ಲಿಂಕ್ ಕ್ಲಿಕ್ ಮಾಡಿಕೊಂಡು ನೀವು DBT ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಓಕೆ, ಮತ್ತು ತುಂಬ ಜನ ಹೇಳ್ತಾಯಿದ್ರು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮಗೆ 4000 ಬರುತ್ತೆ, 6000 ಬರುತ್ತೆ ಅಂತ. ಬಟ್ ಅದೆಲ್ಲ ಫೇಕ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮಗೆ 2000 ಅಮೌಂಟ್ ಬರುತ್ತೆ, ಬಟ್ ಒಂದು ವಾರ ಲೇಟ್ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ದೆ. ನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ತಿಳಿಸಿದ್ದೀನಿ. ಏನು ಅಂತಂದರೆ, ನೆಕ್ಸ್ಟ್ ಬರುವಂತಹ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಿಮಗೆ 22ನೇ ಕಂತಿನ ಹಣವನ್ನು ಹಾಕಬೇಕು ಅಂತಲೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅದು ಕೂಡ ನಿಮಗೆ ನೆಕ್ಸ್ಟ್ ಬರುವಂಥ ಸಾಧ್ಯತೆ ಇದೆ. ಆದರೆ ನಿಮಗೆ ಹಬ್ಬ ಆದ ಒಂದು ವಾರ ಇಲ್ಲಾಂದರೆ ಒಂದು 15 ದಿನದ ಒಳಗಡೆ ನಿಮಗೆ ಹಣ ಬರುವಂಥ ಸಾಧ್ಯತೆ ತುಂಬಾ ಇದೆ. ಓಕೆ, ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ. ಹೀಗೆ ಹೆಚ್ಚಿನ ಗೃಹಲಕ್ಷ್ಮಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.